ಹಾಂ, ಇವರಿಗೆ ನಾನು ಮೇಕಪ್ ಮಾಡಿದ್ದು ಬಿಫೋರ್ ಮೇಕಪ್ ಈ ರೀತಿ ಇತ್ತು. ಆಫ್ಟರ್ ಮೇಕಪ್ ಹೇಗೆ ಬಂದಿದೆ ಲುಕ್ ಅಂತ ನೀವೇ ನೋಡಿ ಹೇಳಿ. ಹಾಯ್ ಎಲ್ರಿಗೂ ನಮಸ್ತೆ, ನಾನು ಕವನ. ಹಾಂ, ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಲ್ಲಿ ತೋರಿಸ್ತಿದ್ದೀನಲ್ಲ ಅವರಿಗೆ ನಾನು ಇವತ್ತು ಮೇಕಪ್ ಮಾಡಿದ್ದು. ನಾನು ಏನು ಅಂದರೆ, ಇವಾಗ ನಾವು ಯಾವುದೇ ಒಂದು ಸ್ಪಾಟ್ಗೆ ಹೋಗೋಕ್ಕೂ ಮುನ್ನ ಒಂದು ಮೇಕಪ್ ಮಾಡಬೇಕಂದ್ರೆ ಅವ್ರ ಬಗ್ಗೆ ನಾವು ಸ್ಕಿನ್ ಪ್ರಿಪ್ರೇಷನ್ ಅಂತ ಮಾಡ್ತೀವಿ. ಅಂದರೆ ಅವ್ರದ್ದು ಯಾವ ಸ್ಕಿನ್ನು ಅಥವಾ ಏನು ಅಂತಲೇ ಮೊದಲೇ ತಿಳ್ಕೊತೀವಿ. ನನಗೆ ಗೊತ್ತಾಗಿದ್ದು ಇವ್ರದ್ದು ರೆಡ್ ಸ್ಕಿನ್ ಇದೆ, ಸೊ ಡ್ರೈ ಇದೆ ಅಂತ. ನಾನು ಹೌದೇನೋ ಅಷ್ಟೇ ಅಂದ್ಕೊಂಡೆ ಹೋಗಿದ್ದು. ಬಟ್ ಆ ಸ್ಪಾಟ್ಗೆ ಹೋದ್ಮೇಲೆ ಗೊತ್ತಾಯಿತು, ಅವ್ರನ್ನ ನೋಡಿದ ಮೇಲೆ ಅವರಿಗೆ ಸ್ವಲ್ಪ ಸ್ಕಿನ್ ಡ್ರೈ ಜೊತೆಗೆ ಸ್ಕಿನ್ ಡ್ರೈ ಅಂತಲ್ಲ, ಅವರಿಗೆ ಸ್ಕಿನ್ ಒಂಥರ ಪೀಲ್ ಆಗೋ ರೀತಿ ಇರುತ್ತೆ, ಒಟ್ಟೊಟ್ಟು ಬರುತ್ತಲ್ಲ ಆ ಥರ ಸ್ಕಿನ್ ಪ್ರಾಬ್ಲಮ್ ಸ್ವಲ್ಪ ಇತ್ತು. ನಾನು ಈ ಮನಸ್ಸಲ್ಲೇ ಅನ್ನಿಸ್ತು, ಹೇಗೆ ಮಾಡ್ತೀನೋ ಏನೋ, ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಅಂತ. ಯಾಕೆಂದರೆ ಫಸ್ಟ್ ಟೈಮು ಒಬ್ಬ ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ಎಲ್ಲ ರೀತಿ ಮಾಡಬೇಕು. ಬರೀ ನಾವು ಚೆನ್ನಾಗಿರೋ ಸ್ಕಿನ್ ಮೇಲೆ ಮಾಡೋದು ಮೇಕಪ್ ಅಲ್ಲ. ಸೊ ಆ ಸ್ಕಿನ್ ಜೊತೆಗೆ ನಾವು ಮೇಕಪ್ ಜೊತೆಗೆ ನಾವು ಪಿಗ್ಮೆಂಟೇಷನ್ ಇದ್ರೂ ಮಾಡಿಬಿಡಬಹುದು, ಅಥವಾ ಡಸ್ಕಿ ಸ್ಕಿನ್ ಮೇಲೇನೂ ಮಾಡಬಹುದು. ಸೊ ಇದು ಒಂದು ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ, ಫಸ್ಟ್ ಟೈಮು. ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ನನಗೆ ಹೇಗೆ ಮಾಡ್ತೀನೋ ಏನೋ ಅಂತ. ಬಟ್ ನಾನು ಫೌಂಡೇಶನ್ ಹಾಕಿ ಮಾಡ್ತಿರ್ಬೇಕಾದ್ರೆ, ಟ್ಯಾಪ್ ಎಲ್ಲ ಒಂಥರ ಮಾಡ್ತಿರ್ಬೇಕಾದ್ರೆ ಆವಾಗ ಸ್ಕಿನ್ ಒಂಥರ ಪೀಲ್ ಆಗೋ ರೀತಿ ಶುರು ಆಯಿತು. ಏನೋ ಒಂಥರ ಪ್ಯಾಚಿ ಆಗ್ತಿತ್ತು. ಅಂದರೆ ಒಂದು ಬೇಬಿ ಹೇರ್ಸ್ ಎಲ್ಲ ಇತ್ತು, ಸ್ಮಾಲ್ ಬೇಬಿ ಹೇರ್ಸ್ ಇತ್ತು. ಜೊತೆಗೆ ಸ್ಕಿನ್ ಆ ರೀತಿ ಪ್ರಾಬ್ಲಮ್ ಇದ್ದಿದ್ದರಿಂದ ಅದು ಒಂಥರ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ನನಗೆ ಹೇಗೆ ಮಾಡ್ತೀನೋ ಏನೋ ಅನ್ನಿಸ್ತು. ಸೊ ಅದನ್ನು ರಿಮೂವ್ ಮಾಡಿಬಿಡೋಣ ಅನಿಸ್ತು. ಜೊತೆಗೆ ಅವ್ರು ನೋಡಿಬಿಟ್ಟು ಇಲ್ಲ ಮಾಡಿ ಅಂತ ಹೇಳಿದರು. ಸರಿ, ಹಾಗಾಗಿ ನಾನು ಮಾಡಿದೆ. ಸೊ ಮಾಡಿದ್ದು ಆದಮೇಲೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಲುಕ್ಕು. ನಾನು ಹೇಳೋದೇನೆಂದರೆ, ನಾವೊಂದು ಪ್ಲೇಸ್ಗೆ ಹೋಗ್ತೀವಿ ಅಂದರೆ ನಾವು ಬಿಫೋರ್ ಅದ್ರ ಬಗ್ಗೆ ತಿಳ್ಕೊತೀವಿ. ಸ್ಕಿನ್ ಯಾವುದು, ಅವರು ಫೋಟೋ ಆದರೂ ನೋಡ್ತೀವಿ. ಬಟ್ ಕೆಲವೊಂದು ಸತಿ ಎಲ್ಲ ನಿಜನೇ ಗೊತ್ತಾಗಲ್ಲ ನಮಗೆ. ಆ ಒಂದು ಪ್ಲೇಸ್ಗೆ ಹೋದಾಗ್ಲೇ ನಮಗೆ ಅರ್ಥ ಆಗೋದು. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ಯಾವುದೇ ಒಬ್ಬ ಮೇಕಪ್ ಆರ್ಟಿಸ್ಟ್ ಆದ್ರೂ ಕೇವಲ ಏನೋ ಫೇರ್ ಸ್ಕಿನ್ ಮೇಲೆ ಅಷ್ಟೇ ಮಾಡೋದಲ್ಲ. ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ, ಯಾವುದೇ ರೀತಿ ಇದ್ರೂ ಅದನ್ನು ಕರೆಕ್ಟಾಗಿ ಮಾಡೋದೇ ಒಬ್ಬ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಬಹುದು. ಅಂದರೆ ಸ್ಕಿನ್ ಚೆನ್ನಾಗಿರೋದ್ರ ಮೇಲೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಸೊ ಸ್ಕಿನ್ ಹೇಗೆ ಇದ್ರೂ, ಈಗ ಡಸ್ಕಿ ಟೋನು ಅಥವಾ ಪಿಗ್ಮೆಂಟೇಷನ್ ಇರುತ್ತೆ, ಅದ್ರ ಮೇಲೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಮೇಲೇನೂ ಮಾಡಬಹುದು. ಕೆಲವೊಂದು ಸತಿ ನಮ್ಗೆ ಗೊತ್ತಾಗದೆ ಈ ರೀತಿ ಹೋದಾಗ ಸೊ ಗೊತ್ತಾಗದೆ ಹೋಗ್ತೀವಲ್ಲ, ಆಗ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಅದಕ್ಕೆ ನಾವು ಯಾವುದೇ ಎಲ್ಲಿಗೆ ಹೋದ್ರೂ ಸೊ ನಾವು ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಕಾನ್ಫಿಡೆಂಟ್ ಬರುತ್ತೆ. ಯಾಕೆಂದರೆ ನನಗೆ ಈ ಸ್ಕಿನ್ ಮೇಲೆ ಮಾಡಿದ ಮೇಲೆ ನನಗನ್ನಿಸ್ತು, ನಾನು ಮಾಡ್ತೀನಿ, ಮಾಡಬಹುದು ಅಂತಲೇ ನನಗೆ ಫೀಲ್ ಆಯಿತು. ಯಾಕೆಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು. ಅದಕ್ಕೆ ನಾನು ಹೇಳೋದು, ಯಾರೇ ಹೋದ್ರೂ ಯಾವುದೇ ಸ್ಕಿನ್ ಇದ್ರೂ ಪ್ರಿಪ್ರೇಷನ್ ಆಗಬೇಕಾಗತ್ತೆ. ಯಾಕೆ ಅಂದರೆ ಗೊತ್ತಾಗೋದಿಲ್ಲ, ಕೆಲವೊಮ್ಮೆ ಆ ಸ್ಪಾಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಈ ಥರ ಅಂತ. ಯಾಕೆಂದರೆ ನಾವು ನೋಡಿರೋದಿಲ್ಲ. ಸೊ ಅದನ್ನು ನಾನು ಮೇಕಪ್ ಮಾಡಿದ ಮೇಲೆ ಅವ್ರು ತುಂಬ ಖುಷಿಪಟ್ಟರು. ಏನು ಹೇಳಿದ್ರು ಅಂತ ನೀವೇ ಕೇಳಿ ಈ ವಿಡಿಯೋನಲ್ಲಿ. ಹಾಯ್ ಹರ್ಷಿತಾ. ಹಾಯ್, ಹೇಗೆ ಅನಿಸ್ತು ಮೇಕಪ್? ತುಂಬ ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ಈ ರೇಂಜ್ಗೆಲ್ಲ ಫಸ್ಟ್ ಮಾಡಿಸಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ವಾ, ಹೆಂಗಿರುತ್ತೋ ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಬಟ್ ಚೆನ್ನಾಗಿದೆ, ಐ ಲವ್ ಇಟ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಒಂದು ಕವನ ಅಕ್ಕ ಅವ್ರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟು ಡೆಡಿಕೇಶನ್ ಇಟ್ಟು ಚೆನ್ನಾಗಿ ಮಾಡಿದ್ರಲ್ಲ, ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು.